ಮಾಗಡಿ ಪಟ್ಟಣದಲ್ಲಿ ನೂತನ ಬಮೂಲ್ ಶಿಬಿರ ಕಚೇರಿ ಉದ್ಘಾಟನೆಯ ವಿಚಾರವಾಗಿ ಬಮೂಲ್ ನಿರ್ದೇಶಕ ನರಸಿಂಹಮೂರ್ತಿ ರವರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಪತ್ರಿಕಾ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ಮಾಗಡಿ ತಾಲೂಕಿನಲ್ಲಿ ಹಾಗೂ ಮಾಗಡಿ ಮತಕ್ಷೇತ್ರದಲ್ಲಿ ಒಂದು ಹಾಲು ಉತ್ಪಾದಕರ ಬೆಂಗಳೂರು ಸಹಕಾರ ಹಾಲು ಉತ್ಪಾದಕರ ವತಿಯಿಂದ ಮಾಗಡಿ ತಾಲೂಕಿನಲ್ಲಿ ಒಂದು ಶಿಬಿರ ಕಚೇರಿಯನ್ನು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಈ ಕ್ಷೀರ ಭವನ ಉದ್ಘಾಟನೆಗೆ ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಅದರಿಂದ ಈ ಒಂದು ಕ್ಷೀರ ಭವನವನ್ನು ನಮ್ಮ ಹಾಲು ಉತ್ಪಾದಕ ರೈತರಿಗೋಸ್ಕರ ಈ ಒಂದು ಸುಸಜ್ಜಿತವಾದ ಬಿಲ್ಡಿಂಗನ್ನು ಇಲ್ಲಿ ಕಟ್ಟಿದ್ವಿ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿರುವಂಥದ್ದು. ನಾವು ಹಿಂದೆ ಬಾಡಿಗೆ ಸುಮಾರು ವರ್ಷದಿಂದ ಬಾಡಿಗೆಯಲ್ಲಿದ್ದು ನಮ್ಮದೇ ಆದಂಥ ಯಾಕೆ ಬಿಲ್ಡಿಂಗ್ ಕಟ್ಕೋಬಾರ್ದು, ನಮ್ಮ ರೈತರು ಬಂದು ಹೋಗಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಬಿಲ್ಡಿಂಗ್ ಇರಬೇಕು ಅಂತೇಳಿ. ಯಾಕೆಂದರೆ ರೈತರಲ್ಲಿ ನಾವು ಹೈನುಗಾರಿಕೆ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಬೇಕು. ಹೈನುಗಾರಿಕೆ ಬಗ್ಗೆ ಅವರ ತರಬೇತಿಯನ್ನು ಕೊಡಬೇಕು. ಹಸುಗಳನ್ನು ಸಾಕೋದು ಹೆಂಗೆ ಅನ್ನೋದ್ರ ಬಗ್ಗೆ ಹೇಳಬೇಕು. ಹಾಗೂ ಯಾವ ರೀತಿ ಗುಣಮಟ್ಟವನ್ನು ಕೊಡಬೇಕು, ಆ ಗುಣಮಟ್ಟ ಕೊಟ್ಟರೆ ಗ್ರಾಹಕರಿಗೆ ಏನು ಅನುಕೂಲ ಆಯ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡಬೇಕು. ಇಲ್ಲಿ ಹಲವಾರು ಸಭೆಗಳನ್ನು ಮಾಡಬೇಕು, ಚರ್ಚೆಗಳು ಮಾಡಬೇಕು. ಹಾಗಾಗಿ ಇಂಥ ಒಂದು ಉತ್ತಮವಾದಂಥ ಬಿಲ್ಡಿಂಗ್ನಲ್ಲಿ ರೈತ ಕುಂತಿದ್ದು ಹೋದರೆ ಅವ್ನಿಗೇನೋ ನಂದು ಅನ್ನೋದೊಂದು ಭಾವನೆಯನ್ನು ಬರುವಂಥದ್ದು, ಸಮಾಧಾನ ಆಯ್ತದೆ ಅವ್ರಿಗೆ ಅಂತೇಳಿ ಇಂಥ ಉತ್ತಮವಾದಂಥ ಬಿಲ್ಡಿಂಗನ್ನು ನಮ್ಮ ನಾಯಕರಾದ ಬಾಲಕೃಷ್ಣ ಅವರ ಆದೇಶದ ಮೇರೆಗೆ ಬೆಂಗಳೂರು ಹಾಲು ಒಕ್ಕೂಟದ ಕಾರ್ಯಕಾರಿ ಮಂಡಳಿಯವರಿಗೆ ಮನವಿಯನ್ನು ಮಾಡಿ ಇವತ್ತು ಇಂಥ ಉತ್ತಮವಾದ ಬಿಲ್ಡಿಂಗನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಈ ಬಿಲ್ಡಿಂಗನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ನಿಮಗೆಲ್ಲ ಗೊತ್ತಿರುವಂಥದ್ದು ರೈತರ ಮುಖಂಡರು, ರೈತರಿಗೆ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ CM ಸಾಹೇಬರು ಸಿದ್ದರಾಮಯ್ಯವರು ಅವರು ಸಹ ಈಗ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಡೈನಾಮಿಕ್ ಲೀಡರು ನಮ್ಮ ನಾಯಕರು ಹಾಗೂ ಈ ಜಿಲ್ಲೆಯ ಮುಖಂಡರು ಆದಂಥ DCM DK ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಸಹಕಾರ ಸಚಿವರು K ರಾಜಣ್ಣವರು, ಅದಾದಮೇಲೆ ಪಶುಸಂಗೋಪನಾ ಸಚಿವರು ವೆಂಕಟೇಶ್ ಅವರು, ಹಾಗೂ ನಮ್ಮ ನಾಯಕರಾದಂಥ ಬಾಲಕೃಷ್ಣ ಅವರು, ಹಾಗೂ ಇನ್ನೂ ಹಲವು ಮಂತ್ರಿಗಳು ಹಾಗೂ ಮುಖಂಡರುಗಳು ಈ ತಾಲೂಕಿನ ಎಲ್ಲ ಸ್ನೇಹಿತರು ಆಗಮಿಸ್ತಾ ಇದ್ದಾರೆ. ಅದರಿಂದ ನನ್ನ ತಾಲೂಕಿನ ರೈತರಿಗೆ ನಾನು ಮನವಿ ಮಾಡೋದಿಷ್ಟೇ, ಇವೆಲ್ಲ ಮುಖಂಡರು ಬರೋದ್ರಿಂದ ಎಲ್ಲ ನನ್ನ ಸಹಕಾರಿ ಬಂಧುಗಳು ಇದೇನು MPCS ಆಗ್ಬೋದು, USN ಆಗ್ಬೋದು, ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು. ಈ ಭವನ ರೈತರ ಭವನ, ಸರ್ಕಾರ ಸಹಕಾರಿ ಭವನ ಅಂತ ನೀವೆಲ್ಲರೂ ಭಾವಿಸ್ಬೇಕು ಅಂತೇಳಿ ಎಲ್ಲರೂ ಈ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. ಈ ಬಿಲ್ಡಿಂಗಲ್ಲಿ ಹಸುಗಳು ಪರೀಕ್ಷೆ ಮಾಡುವಂಥ ಲ್ಯಾಬ್ ಇರ್ತದೆ. ಲ್ಯಾಬ್ ಮತ್ತು ನಮ್ಮ ರೈತರಿಗೆ ತರಬೇತಿ ಕೊಡಲಿಕ್ಕೆ ಒಂದು ಆಡಿಟೋರಿಯಂ ಇರ್ತದೆ, ಹೈನುಗಾರಿಕೆ ಬಗ್ಗೆ ತರಬೇತಿ ಕೊಡೋಕ್ಕೆ. ಅದಾದಮೇಲೆ ನಮ್ಮ ಒಂದು 30-40 ಜನ ಆಫೀಸರ್ಗಳಿರೋಕ್ಕೆ, ಡಾಕ್ಟ್ರು, EOಸು, ಅಟೆಂಡ್ರು ಎಲ್ಲ ಇರೋಕ್ಕೆ ಒಂದು ಆಫೀಸನ್ನು ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮ ಎಲ್ಲ ಪ್ರಾಡಕ್ಟು ಸಿಗಬೇಕು ಅಂತೇಳಿ ಒಂದು ಪಾರ್ಲರನ್ನು ಮಾಡ್ತೀವಿ. ಪಾರ್ಲರ್ ಮಾಡ್ತೀವಿ. ಅದಾದಮೇಲೆ ಎಲ್ಲ ಮೆಟೀರಿಯಲ್ಸು, ಇಲ್ಲಿ ಒಂದು ಗಿಡ ಹಾಕ್ಬೋದು, ಔಷಧಿ ಹಾಕ್ಬೋದು, ಪೌಡ್ರ್ ಹಾಕ್ಬೋದು, ಏನು ರೈತರಿಗೆ ಮತ್ತು ಪಶುಸಂಗೋಪನೆಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಕೊಳ್ಳೋಕ್ಕೆ ಗೋಡೌನನ್ನು ಮಾಡ್ಕೊಂಡಿದ್ವಿ. ಇಷ್ಟು ವ್ಯವಸ್ಥೆ
ಈ ಒಂದು ಬಿಲ್ಡಿಂಗಲ್ಲಿ ಇರ್ತಾರೆ. ಆಮೇಲೆ ಇನ್ನೂ ಆಕ್ಟಿವಿಟೀಸು ಏನೋ ಹೈನುಗಾರಿಕೆ ಬಗ್ಗೆ ಏನು ಮಾಡುವುದಕ್ಕೆಲ್ಲನೂ ಅವಕಾಶವನ್ನು ಮಾಡ್ಕೊಂಡಿದ್ದೀವಿ. ಡಾಕ್ಟರ್ಗಳು ಸಹ ಇಲ್ಲಿ ಇರ್ತಾರೆ ಸರ್. ಡಾಕ್ಟ್ರು ಕನಿಷ್ಠ 8 ಜನ ಇರ್ತಾರೆ. ಒಂದು ನಮ್ಮ ಡಾಕ್ಟ್ರು BVSc ಮಾಡುವಂಥ ಡಾಕ್ಟ್ರು ಯಾರೋ ಅಟೆಂಡ್ ಅಲ್ಲ, BVSc ಅಂದರೆ ವೆಟನರಿ ಡಾಕ್ಟ್ರುಗಳೇ 8 ಜನ ಇರ್ತಾರೆ. 8 ಜನ 8 ಕಾರು ಅಟೆಂಡ್ರು ಜೀವೋಸ್ಕರು 10 ಜನ ಎಲ್ಲರೂ ಇರ್ತಾರೆ. ವಿಶೇಷವಾಗಿ ಈ ಭಾಗದಲ್ಲೇ ಮಾಡ್ತಾರಲ್ಲ, ಏನು ಸರ್ ವಿಶೇಷ? ವಿಶೇಷವಾಗಿ ಜಾಗ ಸಿಕ್ತು, ರೋಡ್ ಸೈಡು ಚೆನ್ನಾಗದೆ, ರಂಗನಾಥಸ್ವಾಮಿ ದೇವಸ್ಥಾನದ ಹತ್ರ. ಜಿಲ್ಲೆಯಲ್ಲಿ ಎಷ್ಟಿದೆ ಸರ್ ಒಟ್ಟು ಈ ಥರ ಭವನ? ಈಗಾಗಲೇ ಸುಮಾರು ಜಿಲ್ಲೆಯಲ್ಲಿ ಒಂದು 10 ಕಡೆ ಆಗಿದೆ. ಚನ್ನಪಟ್ಟಣ, ಹೊಸಕೋಟೆ, ದೊಡ್ಡಾಪುರ, ಆನೇಕೂರು. ಅಂದರೆ ಇಷ್ಟೊಂದು ದೊಡ್ಡದಾಗಿಲ್ಲ. ನಾನು ಅಧ್ಯಕ್ಷ ಆದಮೇಲೆ ಚನ್ನಪಟ್ಟಣ ಒಂದು 5 ಕೋಟಿ ಮಾಡಿದ್ದೀವಿ, 5 ಕೋಟಿ ವೆಚ್ಚದಲ್ಲಿ ಮಾಡಿದ್ದೀವಿ. ಹೊಸಕೋಟೆ ಒಂದು 5 ಕೋಟಿ ವೆಚ್ಚದಲ್ಲಿ ಮಾಡಿದ್ದೀವಿ. ಇನ್ನು ಕೆಲವೆಲ್ಲ ದೊಡ್ಡಾಪುರ 2 ಕೋಟಿ ವೆಚ್ಚ, ಕನಕಪುರ 2 ಕೋಟಿ ವೆಚ್ಚ, ದೇವನಹಳ್ಳಿನೂ ಒಂದು 2-2 ಕೋಟಿ ವೆಚ್ಚದಲ್ಲಿ ಮಾಡಿದ್ದೀವಿ. ಇನ್ನೂ ಕೆಲವು ಕಡೆ ಆಗಬೇಕು, ಜಾಗದ ಕೊರತೆ ಇದೆ. ಎಲ್ಲವನ್ನು ಹಂತವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಏಕೆಂದರೆ ಅತಿ ಹೆಚ್ಚು ಅವಶ್ಯಕತೆ ಇರುವಂಥದ್ದು ಇವತ್ತು ಹೈನುಗಾರಿಕೆ ತೊಡಸ್ಕೊಂಡಿರುವಂಥ ರೈತರು. ನಿಮಗೆ ಗೊತ್ತಿರುವಂಥದ್ದು ಎಲ್ಲ ಸಹಕಾರಿಗಳು 80% ಸಹಕಾರಿಗಳಾಗಿದ್ದಾರೆ ಇವತ್ತು. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ತೊಡಸ್ಕೊಂಡಿರುವಂಥ ರೈತರು 1,30,30,000 ಜನ. ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ತೊಡಸ್ಕೊಂಡಿರುವಂಥ ಜನ 1,30,30,000 ಜನ ಪ್ರತಿದಿನ ಹಾಲಾಕುವಂಥದ್ದು. ಇವಾಗ 16 ಲಕ್ಷ ಲೀಟರ್ ಆಗಿದೆ. ಇವಾಗ ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ 17 ಲಕ್ಷಕ್ಕೆ ಹೋಗಿದ್ದು. ಸ್ವಲ್ಪ ಇನ್ನೊಂದು ಮೇಲೆ ಗೊತ್ತಿರುವಂಥದ್ದು ಹೈನುಗಾರಿಕೆ ಸ್ವಲ್ಪ ಏನು ಉಳಿತಾ ಇಲ್ಲ ಅನ್ನೋ ಒಂದು ರೈತರಿಗೆ ಇದೆ. ಈಗ ಎಲ್ಲ ರಾಜ್ಯದಲ್ಲಿ ಹೈನುಗಾರಿಕೆ ಜಾಸ್ತಿ ಇದೆ, ನಮ್ಮಲ್ಲಿ ಕಡಿಮೆ ಇದೆ. ನಾವು ಮುಖ್ಯಮಂತ್ರಿಗಳನ್ನು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಅದನ್ನು ಬೆಳೆಸಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಬೇಕು, ಮನವಿ ಮಾಡಿದ್ದೀವಿ. ಅವ್ರು ಮಾಡಿ. ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ಆದ ಬೆಲೆ 55ರಿಂದ 60 ರೂಪಾಯಿ ಇದೆ ಮಾರಾಟ. ನಮ್ಮಲ್ಲಿ 40ರಿಂದ 45 ರೂಪಾಯಿ ಇದೆ. ರೈತರಿಗೆ ಅವ್ರು ಅಲ್ಲೇ 40 ರೂಪಾಯಿ 45 ರೂಪಾಯಿ ಕೊಡ್ತಾವ್ರೆ. ನಮ್ಮಲ್ಲಿ ಬರೀ 32 ರೂಪಾಯಿ ಕೊಡ್ತೀವಿ. ಹೀಗಾಗಿ ಸ್ವಲ್ಪ ಹಿಂದೆ ಇರ್ತೀವಿ. ಅದೇ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದೆ. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಣ್ಣ, DK ಶಿವಕುಮಾರ್ ಅವರು ಹೇಳಿದರು ಇನ್ನೂ 2 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದರು. ನಾಳೆ ಅವ್ರು ಅದನ್ನು ಮನವರಿಕೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ 2 ರೂಪಾಯಿ ಹೆಚ್ಚಿಗೆ ಮಾಡಿಕೊಡಿ, ರೈತರು ಸಂಕಷ್ಟದಲ್ಲವ್ರೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ. ಸುಮಾರು ರೈತರಿಗೆ ಎಲ್ಲ ರೀತಿ ಸೋರುವಿಕೆಯಿಂದ ತಲುಪ್ತಾ ಇದೆ. ಇದು ಸೋರುವಿಕೆ ಇಲ್ಲ. ಇನ್ನು 2 ರೂಪಾಯಿಯನ್ನು ನೀವು ಹೇಳಿದ್ರಿ ಹೆಚ್ಚಿಗೆ ಮಾಡಿಕೊಡಿ ಅಂತ ರೈತರ ಪರವಾಗಿ ನಾಳೆ ಒಂದು ಕೇಳೋಣ ಅಂತ ಅಂದ್ಕೊಂಡಿದ್ವಿ. ಪ್ರಮಾಣವು ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯವರು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಕೆಲವು ರೈತರು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಅದನ್ನು ಈಗ ಹೆಚ್ಚಿಗೆ ಅಂದರೆ ಎಚ್ಚರಿಸಿ ಕೇಳಬೇಕು ಅಂತ ಮಾಡ್ಕೊಂಡಿದ್ವಿ. ಪೌಡರ್ ಪ್ಲಾಂಟನ್ನು ಮಾಡ್ತೀವಿ. ಪೌಡರ್ ಪ್ಲಾಂಟ್ ಮಾಡಬೇಕು. ಪೌಡರ್ ಪ್ಲಾಂಟ್ ನಮ್ಮಲ್ಲಿ ಆಗಿದೆ. ನಮ್ಮಲ್ಲಿ ಅಲ್ಲೀಗ ಕನಕಪುರದಲ್ಲಿ ಪೌಡರ್ ಪ್ಲಾಂಟು 10 ಲಕ್ಷ ಲೀಟರ್ ಪೌಡರ್ ಪ್ಲಾಂಟ್ ಮಾಡಿದ್ದೀವಿ. ಪಶುಹಾರ ಘಟಕ ಮಾಡಬೇಕು ಅಂದ್ಕೊಂಡು KMF ಅನುಮತಿ ಕೊಡ್ತಾ ಇಲ್ಲ. ಅಲ್ಲಿ ಪಶುಹಾರ ಘಟಕ ಮಾಡಬೇಕು ಅಂತ ಯಲಮಂಗಲದಲ್ಲಿ 15 ಎಕರೆ ಜಮೀನನ್ನು ತಗೊಂಡಿದ್ದೀವಿ. ಆಮೇಲೆ ಇದು ಟೆಟ್ರಾ ಪ್ಯಾಕ್ ಮಾಡಬೇಕು ಅಂತೇಳಿ ನಾವು ಅಲ್ಲೇ ದೊಡ್ಡಬಾಪುರದಲ್ಲಿ 14 ಎಕರೆ ತಗೊಂಡಿದ್ದೀವಿ. ಈಗಾಗಲೇ ಐಸ್ ಕ್ರೀಮ್ ಪ್ಲಾಂಟನ್ನು ಕನಕಪುರದಲ್ಲಿ ಮಾಡಬೇಕು ಅಂತ ನಮ್ಮ ಕಾರ್ಯಕಾರಿ ಮಂಡಳಿ ತೀರ್ಮಾನ ಮಾಡಿ ಅಲ್ಲೇ ಟೆಂಡರ್ ಕರೆದಿದ್ವಿ. ಸುಮಾರು ಒಂದು 30-35 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಮ್ ಪ್ಲಾಂಟನ್ನು ಮಾಡಬೇಕು, ಬೇಡಿಕೆ ಜಾಸ್ತಿ ಇದೆ ಅಂತೇಳಿ ಕನಕಪುರದ ಜಾಗ ಇತ್ತು, ಅಲ್ಲೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸರ್, ಹೈನುಗಾರಿಕೆ ಮಾಡ್ತಿರುವಂಥ ನಮ್ಮ ತಾಲೂಕಿನ ಜನತೆಗೆ ಈ ಮಾಧ್ಯಮದ ಮುಖಾಂತರ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಹೈನುಗಾರಿಕೆ ನಮ್ಮ ರೈತರಿಗೆ ಅವ್ರದ್ದೇ ಆದಂಥ ಒಂದು ಸ್ವಂತ ಬಿಲ್ಡಿಂಗ್ ಆಗಿದೆ. ಏನು ಅವ್ರ ಮನೆಯಲ್ಲಿ ಹೆಂಗೆ ಕುಂತು ನಿಂತು ಎದ್ದು ಹೋಗ್ಬೋದು, ಅದೇ ರೀತಿಯಲ್ಲಿ ಅವರಿಗೆ ಒಂದು ಉತ್ತಮವಾದಂಥ ಹೈನುಗಾರಿಕೆ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಇಲ್ಲಿ ಬಂದು ಹೋಗೋದಕ್ಕೆ ಅವ್ರದ್ದೇ ಆದಂಥ ಒಂದು ಮನೆ ಆಗಿದೆ. ಪ್ರತಿಯೊಂದಕ್ಕೂ ಅನುಕೂಲ ಆಗುವಂಥದ್ದು. ಇದು ಅವ್ರು ಸ್ವಂತದ್ದು, ನಂದಲ್ಲ, ರೈತರದ್ದು. ಅವ್ರದ್ದೇ ಆದಂಥ ಒಂದು ಸ್ವಂತ ಮನೆಯಾಗಿದೆ ಅಂತ ನನ್ನ ಭಾವನೆ. ಈ ವೆಚ್ಚ ಎಲ್ಲ
ಇದು ವೆಚ್ಚ ಎಲ್ಲ ಯಾವುದೇ ಸರ್ಕಾರದ್ದಲ್ಲ, ಇದು ವೆಚ್ಚ ಪೂರ್ತಿ ರೈತ ದುಡ್ಡು ಬೆಂಗಳೂರು ಹಾಲು ಹೋಗ್ತು. ನರಸಿಂಹಣ್ಣ ಅವರು ಸುಮಾರು 30 ವರ್ಷ ನಮ್ಮ ಒಕ್ಕೂಟದಲ್ಲಿ ಸೇವೆ ಸಲ್ಲಿಸಿದ್ದಕ್ಕೋಸ್ಕರನೇ ನಾವು ಒಂದು ಕಾಣಿಕೆ ಅವರು ಏನೇನು ಕೇಳಿದ್ರು ಅವತ್ತು ಈ ಜಾಗ ತಗೊಳ್ಳೋದಕ್ಕೆ ಆಗಲಿ, ಆಮೇಲೆ ಈ ಬಿಲ್ಡಿಂಗ್ ಇದೇ ಥರ ಬರಬೇಕು ಅನ್ನೋದು ಅವ್ರ ಇಚ್ಛೆ ಇತ್ತು. ಅದಕ್ಕೋಸ್ಕರ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನೀವು ಮಾಡಿ, ನಿಮ್ಮ ಸೇವೆಗೋಸ್ಕರ ನಾವು ಅದೊಂದು ಕಾಣಿಕೆಯಾಗಿ ನಿಮ್ಮ ಮಾಗಡಿ ತಾಲೂಕು ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಒಂದು ಭವ್ಯವಾದ ಕಟ್ಟಡನ ನಾವು ಕಟ್ಕೊಟ್ಟಿದ್ದೀವಿ. ಅದು ಮುಂದೆ ನಮ್ಮ ಹಾಲು ಒಕ್ಕೂಟದ ಆಸ್ತಿಯಾಗಿ ಉಳಿಯುತ್ತೆ. ಪುಣ್ಯಭೂಮಿ ಮಾಗಡಿಗೆ ಕೆಂಪೇಗೌಡರ ಹೆಸರು ಉಳಿಸ್ತಕ್ಕಂಥ ಬಹುದೊಡ್ಡ ಕಾರ್ಯವನ್ನು ಮಾಡಿದ್ದೀರಿ ಸರ್. ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ನಿರ್ದೇಶಕರು, ಅಧಿಕಾರಿಗಳು ಮತ್ತು ನಮ್ಮಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಪುಣ್ಯೋಪಜೀವಿ ರೈತರು ಇವರೆಲ್ಲರಿಗೂ ಕೂಡ ತಮ್ಮ ಮೂಲಕ ಹೆಚ್ಚಿನ ಸವಲತ್ತು ಸಿಕ್ಕಲಿ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ತೀನಿ.